ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಚೈನಾದ ಹಸ್ತಕ್ಷೇಪ ಅಲ್ಲಿ ಅದ, ಈಗ ಬಂದು ಸೇರ್ಕೊಂಡದ. ಚೈನಾದ ಹಸ್ತಕ್ಷೇಪ ಇರೋದ್ರಿಂದ ಸಹಜವಾಗಿ ಭಾರತದ ಜೊತೆ ಅಂತ ಒಳ್ಳೆಯ ಸಂಬಂಧ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲೇನೋ ಹಂಗೆ ನಡೆದಂತ ಅನ್ನಿಸ್ತದೆ. ಭಾರತ ವಿರೋಧ ಭಾವನೆ ಬೆಳೀತಾ ಇದೆ. ಆದರೂ ಇವತ್ತು ಅವ್ರದ್ದು ಅದನ್ನು ಮುಂದುವರಿಸಿ ಹೋಗಬೇಕಾದ ಸಂದರ್ಭದಲ್ಲೇ ನಮ್ಮ ಮೋದಿಯವರ ವಿದೇಶಾಂಗ ಮಂತ್ರಿ ಜೈಶಂಕರ್ ಅವರ ನಮ್ಮ ಖಾಲಿದ ಜಿಯಾರ ಮಗ ಅಧ್ಯಕ್ಷ ಅದರ BNP ಅಂದರೆ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಅದರದ ಹಂಗಾಮಿ ಅಧ್ಯಕ್ಷರಾದ ತಾರಿಕ್ ರೆಹಮಾನ್ ಅಂತವರು ಇವ್ರಿಗೆ ಸ್ವಾಗತ ಮಾಡಿದರು, ಮಾತಾಡಿದರು. ಜೊತೆಗೆ ಜಯಶಂಕರ್ ಹೋಗಿ ಪತ್ರ ಕೊಟ್ಟ ಮೋದಿಯವ್ರದ್ದು ದುಃಖ ಸೂಚಿಸೋಕೆ ಬಂದಿದ್ದಾರೆ. ಇದೇನೂ ಇರಲಿ, ಖಾಲಿದ ಜಿಯಾ ಅಗಲಿದ್ದೂ ಆದರೆ ಅದೇ ಕಾಲಕ್ಕೆ ಇದು ಇನ್ನೊಂದು ಒಂದು ಧಾರ್ಮಿಕ ದೇಶಕ್ಕೆ ಪರಿವರ್ತನೆ ಆಗ್ತಾ ಇರೋದು ಭಾರತಕ್ಕೆ ಮುಂದಿನ ದಿನದಲ್ಲಿ ಒಂದಿಷ್ಟು ತೊಂದರೆ ಆಗೋದಿಲ್ಲ, ಎರಡು ಮಾತಿಲ್ಲ. ಜೊತೆಗೆ ಚೈನಾ ಇಲ್ಲಿಯ ಅರ್ಥವ್ಯವಸ್ಥೆ ಕೈ ಆಡಿಸ್ತಾ ಇರೋದ್ರಿಂದಾಗೆ ಭಾರತ ನಿಧಾನಕ್ಕೆ ನಾವೇನೋ ಒಂದು ಸೌತ್ ಏಷ್ಯನ್ ಕೂಟದ ಮಾಡ್ಕೊಂಡಿದ್ದೀವಿ, ದಕ್ಷಿಣ ಏಷ್ಯಾದ ಕೂಟ ಸಾರ್ಕ್ ಅಂತೇಳಿ ಆ ಸಾರ್ಕದ ಆಶಯ ಮುಗದಂಗೆ ಆಗಿದೆ ಅಂತ ಅನ್ನಿಸ್ತದೆ. ಈ ದಿಶೆಯಲ್ಲಿ ನಮ್ಮ ಮೋದಿಯವರು ಎಲ್ಲೂ ಹೆಜ್ಜೆ ತಪ್ಪಿದ್ರೇನೋ ಆ ವಿಷಯಕ್ಕೆ. ಯಾಕಂದರೆ ಸಂಬಂಧಿಗಳು ಹೋಗ್ಬೇಕಾಗಿತ್ತು. ಇವತ್ತು ಸಾರ್ಕದ ಸದಸ್ಯರಿದ್ದರೂ ಸಾರ್ಕ ಉಳೋದಿಲ್ಲೇನೋ ಅನ್ನೋಂಗೆ ಆಗಿ ಹೋಗ್ಬಿಟ್ಟದ. ಎಲ್ಲ ನೆಲೆಗಟ್ಟಿನಲ್ಲೇ ಬಾಂಗ್ಲಾ ಇನ್ನೊಂದು ಧಾರ್ಮಿಕ ದೇಶ ಅಥವಾ ಮೂಲಭೂತವಾದ ದೇಶ ಆಗೋ ಜೊತೆಗೆ ಭಾರತದ ವೈರಿ ದೇಶ ಬೆಳೀತಿರೋದು ನಾವೆಲ್ಲ ಆತಂಕ ಪಡುವಂಥದ್ದು. ಆದಷ್ಟು ಅದನ್ನು ಸಂಬಂಧಗಳನ್ನು ಇನ್ನಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗಿ ಒಳ್ಳೆಯ